ಇದು ಇದೊಂದು 2-3 ವರ್ಷದ ಮರಿ ಅಷ್ಟೇ. ಇವರಿಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಇವರು ಮರಿ ಆಗಿದ್ದರಿಂದ ಸಿಟ್ಟು ಜಾಸ್ತಿ ಇವರಿಗೆ. ವಿಷ ಹಲ್ಲು ಯಾವುದು ತೆಗೆಯೋದಿಲ್ಲ ನಾನು. ನಾವು ಜೀವದಾಸೆ ಬಿಟ್ಟೇ ಈ ಕೆಲಸ ಮಾಡುವಂಥದ್ದು. ವರ್ಷದಲ್ಲಿ ಒಂದು ಸುಮಾರು 200 ಹಾವು JCB ಸಿಕ್ಕಿದೆ ಬರುತ್ತೆ ನನಗೆ. ಹೆಡೆ ಬಿಚ್ಚತ್ ನೋಡಿ ನಾಯಿಗೆ. ಹಿಂದೆ ನಾನು ಕುದುರೆ ಮೇಲೆ ತಿರುಗ್ತಿದ್ದೆ, 20 ವರ್ಷ ಕುದುರೆ ಮೇಲೆ ತಿರುಗಿದೆ. ಆಗ್ಲಿಕ್ಕೆ ನನ್ನ ಹತ್ರ ಅರಬಿ ಕುದುರೆ ಎಲ್ಲ ಇತ್ತು. ಇದೆಲ್ಲ ಆಕ್ಸಿಡೆಂಟ್ ಆದಂಥ ನಾಯಿಗಳು, ರೋಡ್ ಮೇಲೆಲ್ಲ ಆಕ್ಸಿಡೆಂಟ್ ಆಗುತ್ತಲ್ಲ, ಇವರಿಗೆ ರೆಡಿ ಆದರು, ಅವರಿಗೆಲ್ಲ ಇನ್ನು ರೆಡಿ ಆಗ್ತಾಯಿದ್ರು ಅಷ್ಟೇ. ಇದು ಆಕ್ಸಿಡೆಂಟ್ ಆಗಿದ್ದು. ಇಂಥದ್ದನ್ನು ಯಾವ ಇದರವರು ಮಾಡೋದಿಲ್ಲ. ಈಗ ನೋಡಿ, ಈಗ ಎಷ್ಟು ಚಂದ ನಡ್ಕೊಂಡು ಬರ್ತಾ ಅವ್ನ ಕೆಲಸ ಮಾಡ್ಕೊಂತ ಮಲಗದಲ್ಲೇ ಇದ್ದಿದೆ ಅವ. ಕುಂದಾಪುರದಲ್ಲಿ ಆಕ್ಸಿಡೆಂಟ್ ಆಗಿದ್ದು. ಇದೆಲ್ಲ ರೆಸ್ಕ್ಯೂ ಮಾಡಿದಂಥದ್ದು. ಬೀದಿ ನಾಯಿಗಳೆಲ್ಲ ರಸ್ತೆ ಮೇಲೆ ಹೆಣ್ಣು ನಾಯಿ ಹುಟ್ಟಿದ ತಕ್ಷಣ ಎಲ್ಲ ಬೀದಿ ಮೇಲೆ ಬಿಟ್ಟು ಹೋಗ್ತರು, ಅದನ್ನೆಲ್ಲ ರೆಸ್ಕ್ಯೂ ಮಾಡುವಂಥದ್ದು. ಇಂಥದ್ದು ಸುಮಾರು ಒಂದು 60-70 ನಾಯಿ ಇದೆ ನನ್ನ ಹತ್ರ ಈಗ. ಖರ್ಚಿಗೆಲ್ಲ ಸಾಲ ಮಾಡೋದು, ಬಡ್ಡಿ ಮೇಲೆ ಸಾಲ ತಗೊಳ್ಳೋದು, ಬ್ಯಾಂಕ್ ಸಾಲ ಕೊಡು, ಬ್ಯಾಂಕಿನ ಸಾಲ ತೆಗೆಯೋದು. ಮತ್ತು ನಾನು ಕೃಷಿಕ, ಒಂದು 14 ಎಕರೆ ಗದ್ದೆ ಮಾಡ್ತಾಯಿದ್ದೆ. ಅದು ಈ ಸಲ ಎಲ್ಲ ಲಾಸ್ ಆಗಿ ನೆರೆ ಬಂದೆಲ್ಲ ಹಾಳಾಯಿತು. ಪುನಃ ನಾಟಿ ಮಾಡಿದೆ ಈಗ. ಇದು ಪರ್ಷಿಯನ್ ಕ್ಯಾಟ್ ಅಂತ. ಇದನ್ನೆಲ್ಲ ಬ್ರೀಡ್ ಮಾಡಿ ಸೇಲ್ ಮಾಡಿ ಬಂದಂಥ ಹಣದಿಂದ ನಮಗೆ ಇವ್ರನ್ನ ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಸಾಕುವಂಥ ಪಕ್ಷಿಗಳನ್ನೆಲ್ಲ ಜಾಸ್ತಿ ಆಗುತ್ತಲ್ಲ, ಅದನ್ನೆಲ್ಲ ನಾನು ಸೇಲ್ ಮಾಡ್ತೆ. ಇದು ಪರ್ಷಿಯನ್ ಕ್ಯಾಟ್ ಅಂತ, ಮನೆಯೊಳಗೆ ಮುದ್ದಾಗಿ ಸಾಕುವಂಥ ಬೆಕ್ಕುಗಳು. ಎಷ್ಟು ಮಂದಿ ಬಂದು ನೋಡ್ತೇವೆ ನೋಡ್ರಿ. ಈಗ ನೋಡಿ, ಬ್ಯಾಡಿದವ್ರು ಬೆಕ್ಕನ್ನೆಲ್ಲ ತಂದು ಇಲ್ಲಿ ಬಿಟ್ಟು ಹೋದ್ರು. ಇವರಿಗೆ ಈಗ ಬೆಕ್ಕಿನ ಮರಿ ಬೇಕಂದ್ರೆ ಈಗ ಬೆಕ್ಕಿನ ಮರಿ ಬೇಕಂದ್ರೆ ಕೊಟ್ಟೆ, ಪ್ರೀತಿಯಿಂದ ಬೇಕಂದವ್ರು ತಗೊಂಡೇ ಸಾಕ್ಲಿ ಅಂತ. ಅಯ್ಯೋ, ನಾವು ಎಷ್ಟು ನಾಯಿ ನಮ್ಮದು ಹಾವುಗಳ್ರಿ, ಹಾವುಗಳು ಬಂದ ಪಟ್ಟಣ ಫೋನ್ ಮಾಡಿದ್ರೆ ಎಲ್ಲ ಕೆಲಸ ಬಿಟ್ಟು ಬಂದು ಹಾವು ಕೈಯಾಗ ತಮ್ಮ ಜೀವನದವ್ರಿಗೆ ಖಬರ್ ಇರೋದಿಲ್ಲ, ಮತ್ತೊಬ್ಬರು ಜೀವನ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥವ್ರು ಪುಣ್ಯಾತ್ಮರಿ. ಎಷ್ಟೊತ್ತಿಗೆ ಅರ್ಧ ರಾತ್ರಿ ಕರೆದ್ರು ರಪ್ಪಂದು ಹೋಗಿ ನಿಜವಾದ ಪುಣ್ಯಾತ್ಮರ. ಎಂತಿಂತ ಹಾವುಗಳು ನಮ್ಮ ಮನೆಗೆ, ಹಾವುಗಳು ಬಂದ್ರೆ ಬರೀ ಒಂದು ಫೋನ್ ಮಾಡಿದ್ರೆ ಪಟ್ಟು ಎಲ್ಲ ಕೆಲಸ ಬಿಟ್ಟು ಬಂದಕ್ಕೆ ಹಾವು ತಗೊಳ್ಳಿಕ್ಕೆ ಹಿಡ್ಕೊಂಡು ಹೋಗುತ್ತೆ. ನಾವು ಹಾವು ಬರೀ ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತದೆ. ಅಂತ ಒಂದು ಮನುಷ್ಯರು ಎಷ್ಟು ಮಂದಿ ಬಂದು ನೋಡ್ತೇವೆ ನೋಡ್ರಿ. ಈಗ ನೋಡಿ, ಬ್ಯಾಡಿದವ್ರು ಬೆಕ್ಕನ್ನೆಲ್ಲ ತಂದು ಇಲ್ಲಿ ಬಿಟ್ಟು ಹೋದ್ರು. ಇವರಿಗೆ ಈಗ ಬೆಕ್ಕಿನ ಮರಿ ಬೇಕಂದ್ರೆ ಈಗ ಬೆಕ್ಕಿನ ಮರಿ ಬೇಕಂದ್ರೆ ಕೊಟ್ಟೆ, ಪ್ರೀತಿಯಿಂದ ಬೇಕಂದವ್ರು ತಗೊಂಡೇ ಸಾಕ್ಲಿ ಅಂತ. ಅಯ್ಯೋ, ನಾವು ಎಷ್ಟು ನಾಯಿ ನಮ್ಮದು ಹಾವುಗಳ್ರಿ, ಹಾವುಗಳು ಬಂದ ಪಟ್ಟಣ ಫೋನ್ ಮಾಡಿದ್ರೆ ಎಲ್ಲ ಕೆಲಸ ಬಿಟ್ಟು ಬಂದು ಹಾವು ಕೈಯಾಗ ತಮ್ಮ ಜೀವನದವ್ರಿಗೆ ಖಬರ್ ಇರೋದಿಲ್ಲ, ಮತ್ತೊಬ್ಬರು ಜೀವನ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥವ್ರು ಪುಣ್ಯಾತ್ಮರಿ. ಎಷ್ಟೊತ್ತಿಗೆ ಅರ್ಧ ರಾತ್ರಿ ಕರೆದ್ರು ರಪ್ಪಂದು ಹೋಗಿ ನಿಜವಾದ ಪುಣ್ಯಾತ್ಮರ. ಎಂತಿಂತ ಹಾವುಗಳು ನಮ್ಮ ಮನೆಗೆ, ಹಾವುಗಳು ಬಂದ್ರೆ ಬರೀ ಒಂದು ಫೋನ್ ಮಾಡಿದ್ರೆ ಪಟ್ಟು ಎಲ್ಲ ಕೆಲಸ ಬಿಟ್ಟು ಬಂದಕ್ಕೆ ಹಾವು ತಗೊಳ್ಳಿಕ್ಕೆ ಹಿಡ್ಕೊಂಡು ಹೋಗುತ್ತೆ. ನಾವು ಹಾವು ಬರೀ ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತದೆ. ಅಂತ ಒಂದು ಮನುಷ್ಯರು ಥ್ಯಾಂಕ್ ಯು. ಇದು ಇಲ್ಲಿ ಮುದ್ದೂರ್ಲಿ ಇದಾಗಿದ್ದು, ಯಾರು ಗಾಡಿ ಹಾರಿಸ್ಕೊಂಡು ಹೋಗಿದ್ದು. ಅದು ಕೂಡಲೇ ಕಾಲ್ ಬಂದು ಅದನ್ನು ರೆಡಿ ಮಾಡ್ತಾ ಇದ್ದೆ. ಈಗ ಅದು ಗಾಯ ಎಲ್ಲ ಗುಣ ಆಯ್ತು ಈಗ. ಹೌದಪ್ಪ, ಹಲ್ಲು ವಿಷಯ ಎಲ್ಲ ಇದೆ, ಹಲ್ಲು ವಿಷಯ ಎಲ್ಲ ಇದೆ. ಕಚ್ಚೇರಿ ಸಾಯ್ಲಿಕ್ಕೆ ಸಾಕು. ಯಾವುದು ಇದು ಬಂದು 2 ತಿಂಗಳಾಯಿತು. ಈ ಗಾಯ ಎಲ್ಲ ಗುಣ ಆಗಿತ್ತು. ಇನ್ನು ಮೂಳೆ ಒಂದು ಕಡೆ ಕಾಡಿ ಬಿಡೋದು ನೋಡಿ. ವಿಷ ಹಲ್ಲು ಯಾವುದು ತೆಗೆಯೋದಿಲ್ಲ ನಾನು. ನಾವು ಜೀವದಾಸೆ ಬಿಟ್ಟೇ ಈ ಕೆಲಸ ಮಾಡುವಂಥದ್ದು. ನನ್ನ ಮಗನೂ ಹಿಡಿತ, ಎಲ್ಲ ವಿಷಯ ಇಲ್ದಿದ್ದ ಹಾವೆಲ್ಲ ನನ್ನ ಮಗ ಹಿಡಿತ. ಯಾವ್ದು ಹೇಳಿ, ಹೋಗಕ್ಕಾಗ್ತಿಲ್ಲ, ಆಗುದಿಲ್ಲ ನೋಡಿ. ನಾವೇ ಬೇಕಾದ್ರೆ ಹಿಡ್ರಿ ಎಷ್ಟು ಒದ್ದಾಡ್ತದ ಹಿಡಿ ಬಾ, ಹಿಡಿದು ನೋಡ, ಹೋಗು ಮತ್ತೆ ನೋಡು. ಅಲ್ಲ, ಡಾಕ್ಟ್ರ್ ಇದಕ್ಕೆಲ್ಲ ಬರೋದಿಲ್ಲ. ಎಲ್ಲ ನಾನೇ ಆಯುರ್ವೇದ. ನಮ್ಮ ಅಣ್ಣ ಉರುಗ ತಜ್ಞ ರವೀಂದ್ರ ಐತಾಳ ಅಂತ, ಅವನ ಮೂಲಕ ಆಯುರ್ವೇದ ಕಡೆ ಔಷಧಿಗಳನ್ನೆಲ್ಲ ತರಿಸ್ಕೊಂಡು ಇಲ್ಲಿ ಮೆಡಿಸಿನ್ ಮಾಡ್ತೇನೆ. ವರ್ಷದಲ್ಲಿ ಒಂದು ಸುಮಾರು 200 ಹಾವು JCB ಸಿಕ್ಕಿದೆ ಬರುತ್ತೆ ನನಗೆ. ಎಲ್ಲ ಮಂಗಳೂರಿಂದ ಹಿಡಿದು ಎಲ್ಲ ಕಡೆಯಿಂದ, ಶಿವಮೊಗ್ಗದಿಂದ ಸಮೇತ ನನಗೆ ಹಾವು ಬಂದಿದೆ ರಿಪೇರಿಗೆ.
ವಾಪಸ್ ರೆಡಿ ಮಾಡಿ ಅವರಿಗೆ ಫೋನ್ ಮಾಡ್ತಾನೆ, ನಾನು ಬರ್ಸಿ ಇಟ್ಕಂತೆ. ಬರ್ದು ಅವ್ರಿಗೆ ಫೋನ್ ಮಾಡಿ ಹೇಳ್ತೆ ರೆಡಿ ಆಯ್ತು ಹಾವು ಅಂತ. ಅವ್ರು ಕಾಡಿಗೆ ಬಿಡಿ ಅಂದರೆ ಕಾಡಿಗೆ ಬಿಡೋದು, ಇಲ್ಲದೆ ನಮ್ಮೂರಿಗೆ ತಗೊಂಡು ಬಿಡ್ತೆ ಅಂದರೆ ಅವರಿಗೆ ಕೊಟ್ಟು ಕಳಿಸ್ತೆ. ಅಲ್ಲ ಇಷ್ಟೆಲ್ಲ ಧೈರ್ಯ ಮಾಡೋ ಕಾರಣ ಏನು ನೀವು? ಅದು ನಾನು ಸಣ್ಣಕ್ಕಿದ್ದಲಿಂದ ಬಂದಂಥ ಇದು. ನಮ್ಮ ಅಣ್ಣ ಉರಗ ತಜ್ಞ. ಸ್ಟಾರ್ಟಿಂಗ್ ನನಗೆ ಒಂದು 10-12 ವರ್ಷದಲ್ಲೇ ನಾನು ಎಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡೋದು ಸ್ಟಾರ್ಟ್ ಮಾಡಿದೆ. ಹಾವುಗಳನ್ನೆಲ್ಲ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮಾರು ಒಂದು 40 ವರ್ಷದಿಂದ ಹಾವುಗಳನ್ನು ಹಿಡಿತಾ ಇದ್ದೆ. ನೋಡಿ ಆ ಗಿಡದಾರ ನೋಡಿ ಅದು. ಯಾವುದೇ ನನ್ನ ಸೇಫ್ಟಿಗೆ ಯಾವುದೇ ಮಾಸ್ಕ್ ಇದು ಯಾವುದು ಹಾಕೋದಿಲ್ಲ, ಕೈ ಚೀಲ ಯಾವುದನ್ನು ಯೂಸ್ ಮಾಡೋದಿಲ್ಲ. ನಾನು ಡೈರೆಕ್ಟ್ ಹೋಗಿ ಹಿಡಿಯುವಂಥದ್ದು. ಎಲ್ಲಿ ಮಾಡಿಲಿರಲಿ ಮನೇಲಿರಲಿ ಎಲ್ಲಿದ್ದರೂ ಹೋಗಿ ಎಷ್ಟೊತ್ತಿಗೆ ಕರೆದ್ರೂ ನಾವು ರೆಡಿ ಅಲ್ಲಿಗೆ. ಇಷ್ಟು ವರ್ಷದಲ್ಲೇ ನನಗೆ ಒಮ್ಮೆ ಮಾತ್ರ ಹಿಡ್ಕೊಂಡು ಅವ್ರು ಬೇಜವಾಬ್ದಾರಿತನದಿಂದ ನನಗೆ ಹಾವು ಕಚ್ಚಿದೆ. ಇದೊಂದು 7-8 ವರ್ಷದ ಹಾವು ಇದು. ನೋಡಿ ಹೆಡೆ ಬಿಚ್ಚತ್ ನೋಡಿ. ನಾಯಿಗೆ ಇನ್ನೊಂದು 2-3 ತಿಂಗಳು ಬೇಕಿದೆ ಫುಲ್ ರೆಡಿ ಆಗಲಿಕ್ಕೆ. ಎಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ, ಓಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡ್ತಾವೆ ಅಷ್ಟೇ. ಅದು ಹೆಣ್ಣು, ಎಲ್ಲ ಹೆಣ್ಣು. ಯಾವ್ದು ಹೇಳಿ? ಯಾವುದು? ಅಲ್ಲ ಎಲ್ಲವೂ ಒಂದೇ. ಹಾಂ, ಇಲ್ಲ ಹಾಗೇನಿಲ್ಲ. ಇದು ರೆಡಿ ಆಯ್ತು, ಈಗ ಕಾಡಿಗೆ ಬಿಡಲಿಕ್ಕೆ ರೆಡಿ ಆಯ್ತು. ಇದು ಅವ್ರ ಪಾರ್ಟಿ ಯಾವತ್ತು ಬರೋದು ಅಂತ ಹೇಳಲಿಲ್ಲ ಇನ್ನು. ಇದು ಅದೇ ಥರ ಆಗಿದ್ದು, ರೆಡಿ ಆಗಿದೆ ನೋಡಿ. ತೆಗೆದು ತೋರಿಸ್ಬೇಕಾ? ಬಾ. ಏಯ್ ತಡಿ ಕೆಳಗೆ ತಲೆ ಕೆಳಗೆ ಹಾಕು. ಹಾಂ, ಕಚ್ಲಕ್ಕು ತಡಿಯೋ. ಇದೊಂದು 2-3 ವರ್ಷದ ಮರಿ ಅಷ್ಟೇ. ಇವರಿಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಇರತ್ತೆ. ತಡಿ ಕಣೆ, ಅಲ್ಲಿಗೆ ಕೈಗೆ ಬರುತ್ತೆ ನೋಡಿ. ನನ್ನ ಕೈಯಲ್ಲಿ ತಂದು ಅಲ್ಲಿಗೆ ಬರುತ್ತೆ. ಏಯ್ ತಡಿಯೋ. ಅಲ್ಲಿಗೆ ಓಡಿ ಬರೋದು. ತಡಿ, ಕೈ ಇಡೋಕೆ ಬಿಡೋದಿಲ್ಲ. ಇವರು ಮರಿ ಆಗಿದ್ದರಿಂದ ಸಿಟ್ಟು ಜಾಸ್ತಿ ಇವರಿಗೆ. ಇದೊಂದು 2-3 ವರ್ಷದ ಮರಿ ಇದು ಅಷ್ಟೇ. JCBಗೆ ಪೆಟ್ಟಾಗಿ ಬಂದಿರುವಂಥದ್ದು. ಈಗ ರೆಡಿ ಆಯಿತು, ಇನ್ನು ಕಾಡಿಗೆ ಬಿಡುವಂಥ ರೆಡಿಯಾಗಿದೆ. ಪಾರ್ಟಿಗೆ ಫೋನ್ ಮಾಡಿ ಹೇಳಿದೆ, ಅವರಿಗೆ ಊರಲಿಲ್ಲ ಅಂತೆ. ನೆಕ್ಸ್ಟ್ ಕಾಡಿಗೆ ಬಿಡುವಂಥದ್ದು. ಇದು ಅವ್ರ ಊರಿಗೆ ಬಿಡಬೇಕಂತ ಹೇಳಿದರು. ಇದು ಬಿಟ್ಟರೆ ಓಡುತ್ತೆ, ಅವರಿಗೆ ಹಾವಿಲ್ಲ ಆಗುತ್ತೆ. ಅವ್ರ ಊರಿಗೆ ಬಿಡಬೇಕಂತ ಹೇಳಿದ್ರು ಅದನ್ನು. ಅಲ್ಲ, ಅದೇ ಅವರು ಮನೆ ಹತ್ತಿರ ಕಾಡಿಗೆ ಬಿಡ್ತರು. ಅವರಿಗೆ ಒಂದು ನಂಬಿಕೆ ಇರುತ್ತಾ, ನಮ್ಮೂರಿನಾಗ ಜನರಲ್ಲಿ ನಂಬಿಕೆ ನಾನು ಹಾಳು ಮಾಡೋದಿಲ್ಲ. ಅವ್ರ ಊರಿಗೆ ಬಿಡ್ಕಂದ್ರೆ ಅವ್ರ ಊರಿಗೆ ಬಿಡೋದು, ಇಲ್ಲದಿರೋ ಕಾಡಿಗೆ, ಗೌರ್ಮೆಂಟ್ ಕಾಡಿಗೆ ಬಿಡುವಂಥದ್ದು. ಬಿಡ್ಲಾ? ಹಾಂ ಹೇಳಿ. ಖರ್ಚಿಗೆ ಅವ್ರು ಕೊಟ್ಟರೆ ತಗಂತೆ, ಇಲ್ಲದಿದ್ರೆ ನಾನು ಸುಮ್ಮನೆ ಇರ್ತೆ. ಒಂದು ಮೂಕ ಪ್ರಾಣಿ ಜೀವ ಉಳಿಸಿದ ಪುಣ್ಯ ಬರಲಿ ಅಂತ ಅಷ್ಟೇ.